ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಹಾಗೆ ಬನ್ನಿ, ಹಲಸಿನಕಾಯಿಯಿಂದ ನಾವು ಇವತ್ತೊಂದು ವಿಶಿಷ್ಟವಾದ ರುಚಿಕರವಾದ ಭಕ್ಷ್ಯ ಮಾಡೋಣ, ಅಂದರೆ ರೆಸಿಪಿ ಮಾಡೋಣ. ಹಲಸಿನಕಾಯಿನ ಫಸ್ಟು ಎಳೆ ಹಲಸಿನಕಾಯಿನ ಕುಯ್ದುಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಕ್ಲೀನ್ ಮಾಡೋದು ಹೇಗೆ ಅಂತ, ಹೆಚ್ಕೊಳ್ಳೋದು ಹೇಗೆ ಅಂತ. ಹಾಗೆ ಎಲ್ಲ ಮಾಡಿ ಆಮೇಲೆ ಒಂಚೂರು ಉಪ್ಪು ಹಾಕಿಬಿಟ್ಟು ಒಂಚೂರು ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು 2 ವಿಸಲ್ ಬರ್ಸ್ಕೊಂಡಿದ್ದೀನಿ. ಹಾಗೆ ಇಷ್ಟು ದಪ್ಪ ಪೀಸ್ ಮಾಡ್ಕೊಳ್ಳೋಣ. ಇದನ್ನು ಒಂದು ಸಲ ಮಾಡ್ತಿದ್ದು ನೋಡಿ, ಮಕ್ಕಳಿಗೆ ಮಾಡಿಕೊಟ್ಟು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ನಮ್ಮ ಮಲೆನಾಡಲ್ಲಿ ಸಾಧಾರಣ ಸಿಗುತ್ತೆ ಹಲಸಿನಕಾಯಿ. ಹಾಗೆ ಇವಾಗ ಪೇಟೆಲ್ಲೂ ಸಿಗ್ತಾ ಇದೆ ಎಲ್ಲ ಕಡೆನೂ. ಹಲಸಿನಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಈ ಮಿಕ್ಸಿಂಗ್ ಬೌಲಿಗೆ ಏನು ಬೇಕು ಅಂದರೆ, ಇವಾಗ ನಾನು ಮೈದಾ ಹಾಕ್ತಾಯಿದ್ದೀನಿ ನೋಡಿ. ಮೈದಾ 4 ಸ್ಪೂನ್ ಮೈದಾ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಇನ್ನೂ 4 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಎಲ್ಲ 4 ಸ್ಪೂನ್ ಹಾಕ್ಕೋಬೇಕು, ಎರಡನ್ನೂ ಸಮ ಹಾಕ್ಕೋಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಬೇಕಾದಂಥ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿನ ನಾನು ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ಅಚ್ಚ ಖಾರದ ಪುಡಿ ಒಂದು 3/4 ಸ್ಪೂನ್ ಹಾಕ್ತಿದ್ದೀನಿ, ಖಾರವಾಗಿರಲಿ ಅಂತ. ತುಂಬ ಚೆನ್ನಾಗಿರುತ್ತೆ ಇದು ಖಾರವಾಗಿ. ಏನಂದರೆ ಇದು ಹಲಸಿನಕಾಯಿ ಕಬಾಬು, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಾಗೆ 1/4 ಸ್ಪೂನು ಅರಿಶಿನ ಪುಡಿ ಹಾಕ್ತಿದ್ದೀನಿ. ಇವಾಗ ಒಂದು ಸ್ವಲ್ಪ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇದು ಅಂಗಡಿಯಿಂದ ತಂದಿರೋಂಥ ಗರಂ ಮಸಾಲ, ಅಥವಾ ಬಿರಿಯಾನಿ ಮಸಾಲ ಬೇಕಾದ್ರೂ ಹಾಕ್ಕೋಬೋದು. ಹಾಗೆ ಶುಂಠಿ ಬೆಳ್ಳುಳ್ಳಿ, ನಾನು ಇಲ್ಲಿ 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1.5 ಇಂಚು ಶುಂಠಿ ತೊಗೊಂಡು ಶುಂಠಿನೂ ಮತ್ತು 4 ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಅದರಲ್ಲೇ ಕಲಿಸ್ಕೋಬೇಕು. ನೀರು ಬೇಕಾಗಲ್ಲ, ಅದೇ ಸಾಕಾಗುತ್ತೆ. ಬೇಕಂದರೆ ನೀರು ಹಾಕ್ಕೋಬೋದು. ಇವಾಗ ಈ ಥರ ನೋಡಿ ಕ್ಲೀನಾಗಿ ಕಲಿಸ್ಕೋಬೇಕು. ಉಪ್ಪು ಹಾಕಿದ್ದೀನಿ ನಾನು. ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಖಾರಕ್ಕೆ ನೋಡಿಕೊಂಡು ಇವಾಗ ನೀಟಾಗಿ ಕಲಿಸ್ಕೋಬೇಕು. ಈ ಹದಕ್ಕಿರಬೇಕು. ಕಾಣಿಸ್ತಾ ಇದೆಯಲ್ಲ. ಇವಾಗ ನಾವು ಹೆಚ್ಚಿಟ್ಟಿದ್ವಲ್ಲ ಹಲಸಿನಕಾಯಿ ಹೋಳುಗಳನ್ನೆಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ನಿಧಾನಕ್ಕೆ ಕಲಿಸ್ಬೇಕು. ಯಾಕೆಂದರೆ ಅದು ಬೇಯಿಸಿರ್ತೀವಲ್ಲ ಮೊದಲೇ, ಸಾಫ್ಟಾಗಿರುತ್ತೆ. ಗಟ್ಟಿ ಒತ್ತಿ ಕಲಿಸ್ಬಾರ್ದು, ನಿಧಾನಕ್ಕೆ. ಹಾಗೆ ಎಲ್ಲ ಮಿಕ್ಸ್ ಆಗಬೇಕು, ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು, ಎಲ್ಲ ಕ್ಲೀನಾಗಿ ನೋಡಿ. ಆಯಿತು, ನೀಟಾಗಿ ಕಲಿಸಿದ್ದೀನಿ. ಇವಾಗ ನಾವು ಒಂದು ಅರ್ಧ ಗಂಟೆ, ಒಂದು 20 ನಿಮಿಷನಾದ್ರು ನೆನೆಸಿಡಲೇಬೇಕು. ಯಾಕೆಂದರೆ ಇದು ಮಸಾಲೆ ಎಲ್ಲ ಹಿಡಿಬೇಕು. ಹಾಗಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಇವಾಗ ಒಂದು 20 ನಿಮಿಷ 25 ನಿಮಿಷ, ಅರ್ಧ ಗಂಟೆ ಇಟ್ಟರೆ ತುಂಬ ಚೆನ್ನಾಗಾಗುತ್ತೆ. ನಾನೊಂದು ಅರ್ಧ ಗಂಟೆನೇ ಇಟ್ಟಿದ್ದೆ. ಈ ಥರ ಹತ್ತಿದೆ ನೋಡಿ, ನೀಟಾಗಿ ಎಲ್ಲ ಸ್ಪ್ರೆಡ್ ಆಗಿದೆ ಮಸಾಲೆ. ನೀಟಾಗಿ ಮುಚ್ಚಿಟ್ಕೊಂಬಿಡೋಣ, ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ಅಷ್ಟೊತ್ತಿಗೆ ನಾವು ಬೇರೆ ಕೆಲಸ ಮಾಡ್ಕೋಬೋದು. ನೋಡಿ ಅರ್ಧ ಗಂಟೆ ಆಗಿದೆ. ಇವಾಗ ನಾನು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಎಣ್ಣೆ ಹಾಕಿಬಿಟ್ಟು ನೋಡಿ, ಎಣ್ಣೆ ಕಾದಿದೆ. ನೀವು ಅಂದ್ಕೋಬೇಡಿ ಇದೇನಪ್ಪ ಬಾಣಲಿ ಇಷ್ಟು ಕಪ್ಪಗಿದೆ ಅಂತ. ಇದು ಕಬ್ಬಿಣದ ಬಾಣಲಿ, ಇದು ತುಂಬ ವರ್ಷದ್ದು. ಎಷ್ಟೇ ಕ್ಲೀನ್ ಮಾಡಿ ಉಜ್ಜಿದ್ರೂ ಅದು ಯಾಕೋ ಹೋಗ್ತಾನೇ ಇಲ್ಲ. ಹಾಗಾಗಿ ತುಂಬ ದಪ್ಪ ಇದೆ ಬೇರೆ ತಳ. ಹಂಗಾಗಿ ನನಗೆ ಕರಿಲಿಕ್ಕೆಲ್ಲ ತುಂಬ ಇಷ್ಟವಾದ ಒಂದು ಬಾಣಲಿ ಇದು. ನೋಡ್ಲಿಕ್ಕೆ ಮಾತ್ರ ಕಪ್ಪಗಿದೆ. ಇವಾಗ ನಾನು ಅದೆಲ್ಲ ನೀಟಾಗಿ ಮಸಾಲೆ ಕುಡಿಯೋ ತನಕ ಬೇರೆ ಸ್ನಾನ ಪೂಜೆ ಎಲ್ಲ ಮುಗಿಸಿ ಬಂದೆ. ಇವಾಗ ಕರಿತಿದ್ದೀನಿ ನಾನು. ಎಲ್ಲ ಮಸಾಲೆ ಹಚ್ಚಿಬಿಟ್ಟು ಇಟ್ಬಿಟ್ಟು ಹೆಂಗಿದ್ರು ಅಲ್ಲೇ ತನಕ ಸ್ನಾನ ಪೂಜೆ ಮುಗಿಸ್ಕೊಂಬರೋಷ್ಟೊತ್ತಿಗೆ ನೆಂದಿತ್ತು. ಇವಾಗ ಊಟಕ್ಕೆ ಟೈಮಿಗೆ ಸಣ್ಣ ಉರಿಯಲ್ಲಿ ಕರಿಯೋಣ. ತುಂಬ ದೊಡ್ಡ ಉರಿ ಬೇಡ, ತುಂಬ ಸಣ್ಣ ಉರಿ ಬೇಡ, ಮೀಡಿಯಮ್ ಉರಿಯಲ್ಲಿ ಕರಿಬೇಕು. ಇವಾಗ ಡೀಪ್ ಫ್ರೈ ಮಾಡ್ಕೋಬೇಕು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ ಒತ್ತಿ, ಪಕ್ಕದಲ್ಲಿರೋದು ಬೆಲ್ಲೈಕನ್ ಒತ್ತಿದ್ರೆ ಆಲ್ ಅಂತ ಬರುತ್ತೆ. ಅದ್ರ ಮೇಲೆ ಪ್ರೆಸ್ ಮಾಡಿದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವೇ ಮೊದಲು ನೋಡ್ಬೋದು ವೀಡಿಯೋನ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿವಸ ನನಗೆ ಸಪೋರ್ಟ್ ಮಾಡಿದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಇಡೀ ಫುಲ್ ಬಿಡ್ತೀನಿ ನಾನು ಬಾಣಲಿಗೆ. ಅಂದರೆ ಸ್ವಲ್ಪ ಜಾಸ್ತಿ ಎಣ್ಣೆ ಇಟ್ಕೊಂಡಿದ್ದೀನಿ, ಹಾಗಾಗಿ ಜಾಸ್ತಿ ಬಿಟ್ಕೊತೀನಿ. ನಾನೇನೇ ಅಡುಗೆ ಮಾಡಿದ್ರೂ ಎಲ್ಲರಿಗೂ ಹಂಚ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಾಡೋದು. ಇವಾಗ ಅಂತಲ್ಲ, ಯಾವಾಗಲೂ ಇದೆ ನಂದು.
ಆಯಿತು, ಇವಾಗ ಸಾಕು ಇಷ್ಟು ಅಂದ್ಕೊತೀನಿ. ಇವಾಗ ನೋಡಿ ಬೆಂದಿದೆ ಒಂದು ಸೈಡು. ಇವಾಗ ಎಷ್ಟು ಚೆನ್ನಾಗಿ ನೋಡಿ, ಏನು ಅಂಟ್ಕೊಳ್ಳೋದಿಲ್ಲ, ಏನಿಲ್ಲ, ನೀಟಾಗಿ ಹೇಗೆ ಬಿಡುತ್ತೆ ಅಂತ. ಇವಾಗ ನಾವು ಇನ್ನೊಂದು ಸೈಡನ್ನು ಬೇಯಿಸ್ಕೊಳ್ಳೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ನೋಡಿ ತಕ್ಕೊಳ್ಳೋಣ. ಇವಾಗ ಬೆಂದಿದೆ, ಸಾಕು. ತುಂಬ ಕಪ್ ಕಲರು ಬರೋದು ಬೇಡ, ಬ್ರೌನಾಗಿ. ಇದಕ್ಕೆ ಫುಡ್ ಕಲರ್ ಬೇಕಾದ್ರೆ ನೀವು ಹಾಕ್ಕೋಬೋದು. ನಾನು ಫುಡ್ ಕಲರ್ ಹಾಕಲಿಲ್ಲ, ಬೇಕಾದ್ರೆ ಹಾಕ್ಕೋಬೋದು. ನಾನು ಯೂಸ್ ಮಾಡಲ್ಲ, ಹಾಕ್ಕೊಂಡಿಲ್ಲ. ಹಾಗೆ ಇನ್ನೊಂದು ಸ್ವಲ್ಪನೂ ಇದೆ, ನಾನೆಲ್ಲ ಬೇಯಿಸ್ಕೊಂಡ್ಬಿಡ್ತೀನಿ, ಆಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ ಇನ್ನೂ ಸ್ವಲ್ಪ ಬೇಯ್ತಾ ಇದೆ. ನೋಡಿ ಈ ಥರ ಸಾಫ್ಟಾಗಿ ಹೇಗಾಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಾಗಿದೆ ಗೊತ್ತಾ. ಒಂದು ಸಲ ಮಾಡಿದ್ದೀನಿ ನೋಡಿ. ಇವಾಗ ಅಂತೂ ನಿಮ್ಗೆ ಹಲಸಿನಕಾಯಿ ಎಲ್ಲ ಕಡೆ ಸಿಗೋದ್ರಿಂದ ಈ ಡಿಶ್ ಮಾಡ್ಕೊಂಡು ತಿನ್ಬೋದು, ಈ ರೆಸಿಪಿನ. ಏನೋ ಹೇಳಿದೆ ನಾನು, ಸಾರಿ. ಏನೋ ಯಾರೆಲ್ಲ ಮಾಡ್ಕೊಂಡು ತಿಂದಿದ್ದೀರಾ ನನಗೆ ಕಮೆಂಟ್ ಮಾಡಿ. ಓಕೆನಾ? ಬಾಯ್ ಬಾಯ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಸ್ಟಿ ಆಗಿದೆ, ಸೂಪರಾಗಿದೆ. ಬಿಸಿ ಬಿಸಿ ಊಟಕ್ಕಂತೂ ತುಂಬ ಚೆನ್ನಾಗಿರುತ್ತೆ.